ಮನೆ ಮನಗಳಲ್ಲಿ ಮೂಡಿಸೋ ಚಿಂತನ, ಹೊಸ ಜಾಗೃತಿಯ ಹೊಸೆಯುವ ಚಿಂತನ, ಇಂದಿನ ಸಮಸ್ಯೆಗೆ ದಾರಿಯ ತೋರಲು ಇದೆ ನೋಡಿ ನಮ್ಮ ಶ್ರೇಷ್ಠ ಚಿಂತನ. ಹಲೋ ಫ್ರೆಂಡ್ಸ್, ಶ್ರೇಷ್ಠ ಚಿಂತನ ಪಾಡ್ಕಾಸ್ಟ್ ನ ಈ ಧಮಾಕ ಎಪಿಸೋಡ್ಗೆ ನಿಮಗೆಲ್ಲರಿಗೂ ಆಧಾರದ ಸುಸ್ವಾಗತ. ಆಗಸ್ಟ್ 12 ಅಂತಾರಾಷ್ಟ್ರೀಯ ಯುವ ದಿನ. ಯುವ ಜನತೆ ಹೊಸ ಆಲೋಚನೆಗಳನ್ನ ಸಂಭ್ರಮಿಸುವ ದಿನ. ಇತ್ತೀಚಿನ ದಿನಗಳಲ್ಲಿ ಜನರೇಷನ್ ಜೆಡ್ ಅಥವಾ ಜೆನ್ ಜಿ ಅನ್ನೋ ಒಂದು ಪೀಳಿಗೆ ಹೆಚ್ಚು ಸದ್ದು ಮಾಡುತ್ತಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಒಂದು ಹ್ಯಾಶ್ಟ್ಯಾಗ್ ಮೂಲಕ ಜಾಗತಿಕ ಮಟ್ಟದಲ್ಲಿ ಬದಲಾವಣೆ ತರುವಂತಹ ಶಕ್ತಿ ಇಂದಿನ ಈ ಯುವ ಪೀಳಿಗೆಗೆ ಇರುವುದು ಉದಾಹರಣೆಗಳ ಮೂಲಕ ನಾವು ಹೆಚ್ಚು ಕಂಡುಕೊಂಡಿದ್ದೇವೆ. ಈ ಯುವ ಜನತೆಯ ಹೊಸ ಆಲೋಚನೆಗಳು ಮತ್ತೆ ಈ ಡಿಜಿಟಲ್ ಯುಗದಲ್ಲಿ ಅವರ ಆಲೋಚನೆಗಳು ಎಷ್ಟರ ಮಟ್ಟಿಗೆ ಹೇಗೆ ಪ್ರಭಾವ ಬೀರುತ್ತೆ, ಈ ಪ್ರಮುಖದ ವಿಷಯದ ಕುರಿತು ಚರ್ಚಿಸಲಿದ್ದಾರೆ ಅಭಿವೃದ್ಧಿ ಮತ್ತು ನೀತಿ ಚಿಂತಕರಾದ, ಸ್ಪಷ್ಟ ವೈಚಾರಿಕ ಮತ್ತು ಪ್ರೇರಕರಾದಂತಹ ಡಾಕ್ಟರ್ ಬಸವರಾಜ್ ಆರ್ ಶ್ರೇಷ್ಠ. ಇವರಿಗೆ ಈ ಪಾಡ್ಕಾಸ್ಟ್ಗೆ ಸ್ವಾಗತವನ್ನ ಕೋರುತ್ತೇನೆ. ಧನ್ಯವಾದಗಳು ಗೋಪಾಲ್. ಈ ಒಂದು ಬಹಳ ಅರ್ಥಗರ್ಭಿತ ಮತ್ತು ಸಮಯೋಚಿತ ಪಾಡ್ಕಾಸ್ಟ್ಗೆ ನನ್ನನ್ನ ಆಹ್ವಾನಿಸಿದ್ದಕ್ಕೆ ಮತ್ತೆ ಈ ಒಂದು ಚರ್ಚೆಯಲ್ಲಿ ನನ್ನನ್ನ ಭಾಗಿಯಾಗೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ಇಂದಿನ ಯುವ ಪೀಳಿಗೆ ಅಂದ್ರೆ ಜನರೇಷನ್ ಜೆಡ್ ಅಥವಾ ಜೆನ್ ಜಿ ಅಂತ ಹೇಳಿ ನಾವು ಬೇರೆ ಬೇರೆ ಹೆಸರುಗಳಿಂದ ಕರೆಯುವಂತಹ ಈ ಯುವ ಪೀಳಿಗೆ, ಆ ಒಂದು ಜನರು ಹೆಚ್ಚಾಗಿ ಮೊಬೈಲ್ ಅಲ್ಲಿ ಸಮಯವನ್ನು ಕಳೆಯುತ್ತಿದ್ದಾರೆ ಅಂತ ಕೆಲವೊಬ್ರು ಹೇಳ್ತಾರೆ. ಇನ್ನೊಬ್ರು ಅಭಿಪ್ರಾಯ ಪಡೋದಾದ್ರೆ, ಇಡೀ ಒಂದೇ ಹ್ಯಾಶ್ ಟ್ಯಾಗ್ ಮೂಲಕ ಇಡೀ ಜಗತ್ತನ್ನೇ ಬದಲಾಯಿಸುವಂತಹ ಸಾಮರ್ಥ್ಯ, ಅಂದ್ರೆ ಸಮಾಜದ ಸಮಸ್ಯೆಗಳನ್ನ ಬೇಗ ಪರಿಹರಿಸಬಹುದಂತಹ ಶಕ್ತಿ ಈ ಯುವ ಪೀಳಿಗೆಗೆ ಇದೆ ಅಂತ ಹೇಳಿ ಕೆಲವೊಬ್ರು ಹೇಳಿ ಅವರನ್ನ ಬದಲಾವಣೆ ಹರಿಕಾರರು ಅಂತಾನೂ ಕೂಡ ಕರೀತಾರೆ. ಆದ್ರೆ ಈ ಯುವ ಪೀಳಿಗೆಯ ಆಲೋಚನಾ ಶೈಲಿ ಎಷ್ಟರ ಮಟ್ಟಿಗೆ ದೇಶದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ನಿಮ್ಮ ಹತ್ರ ಕೇಳ್ತೇನೆ. ಬಹಳ ಉತ್ತಮವಾದಂತ ಪ್ರಶ್ನೆ ಗೋಪಾಲ್. ಇವತ್ತು ಜನ್ ಜಿ ಇರಬಹುದು ಅಥವಾ ಇನ್ನೊಂದು ಸ್ವಲ್ಪ ವರ್ಷಗಳ ಬಗ್ಗೆ ನಾವು ಜನ್ ಆಲ್ಫಾ ಬಗ್ಗೆ ಹೆಚ್ಚು ಮಾತಾಡಬೇಕಾಗುತ್ತೆ. ಅದೇ ತರ ಈ ಹಿಂದೆ ನೋಡಿದಾಗ ನಮ್ಮ ಮಿಲೇನಿಯಲ್ಸ್ ಗಳ ಕುರಿತಾಗಿನೂ ಇದೇ ತರ ಕೆಲವೊಂದಷ್ಟು ಚರ್ಚೆಗಳು ಕೊಂಡಿತ್ತು. ದಿನದಿಂದ ದಿನಕ್ಕೆ ಆಯಾ ಒಂದು ಹೊಸ ಹೊಸ ತಲೆಮಾರುಗಳು ಬರ್ತಾ ಹೋಗ್ತಾವೆ. ಅದಕ್ಕೊಂದು ನಾವು ನಾಮಕರಣ ಮಾಡ್ತೀವಿ, ಒಂದು ಹೆಸರು ಕೊಡ್ತೀವಿ, ಅದು ಒತ್ತೊಟ್ಟಿಗಿರ್ಲಿ. ಯುವಕರು ಅಂದಿಗೂ ಇರ್ಬೋದು ಇಂದಿಗೂ ಇರ್ಬೋದು ಬದಲಾವಣೆಯ ಹರಿಕಾರರು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ನಾನು ಈ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ಮಾತನ್ನ ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅವರು ಆ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆನೆ ಹೇಳ್ತಾ ಇದ್ರು, ನನಗೆ ಒಂದು ತರುಣ ಶಕ್ತಿಯನ್ನ ಕೊಡಿ, ಒಂದು 100 ಜನ ತರುಣ ಶಕ್ತಿಯನ್ನ ಕೊಡಿ, ನಾನು ಈ ಇಡೀ ದೇಶದ ದಿಕ್ಕನ್ನೇ, ಬದಲಾವಣೆಯ ಅಥವಾ ಅಭಿವೃದ್ಧಿಯ ದಿಕ್ಕನ್ನೇ ಬದಲಾಯಿಸಬಲ್ಲೆ ಅನ್ನುವಂಥದ್ದು ಅವರ ಮಾತಾಗಿತ್ತು. ಅಂದ್ರೆ ಒಂದು 100 ಜನ ಯುವಕರ ಒಂದು ಪಡೆಯನ್ನ ಇಟ್ಕೊಂಡು ಇಡೀ ದೇಶ ಬದಲಾಯಿಸಬಹುದು ಅನ್ನುವಂತಹ ಒಂದು ಚಿಂತನೆ ವಿವೇಕಾನಂದರಿಗಿತ್ತು ಅಂತಂದ್ರೆ ನೀವು ಗಮನಿಸಬಹುದು. ಯುವಕರ ಶಕ್ತಿಗೆ ವಿವೇಕಾನಂದರಲ್ಲೂ ಕೂಡ ಅಷ್ಟೇ ಮಟ್ಟಿಗಿನ ನಂಬಿಕೆ ಮತ್ತು ಅಚಲ ವಿಶ್ವಾಸ ಇತ್ತು. ಮತ್ತೆ ಇಡೀ ದೇಶದ ಒಂದು ರಾಜಕೀಯ ಮತ್ತು ಅಭಿವೃದ್ಧಿಯ ಸ್ಥಿತ್ಯಂತರಗಳನ್ನ ಮತ್ತೆ ಒಂದು ನಡೆದು ಬಂದ ದಾರಿಯನ್ನ ಗಮನಿಸಿದ್ರು ಕೂಡ ಸ್ವತಂತ್ರ ಪೂರ್ವದಲ್ಲೂ ಕೂಡ ಯುವಕರೇ ಬದಲಾವಣೆಯ ಹರಿಕಾರರಾಗಿದ್ರು. ಅವತ್ತೂ ಸಹ ಸ್ವತಂತ್ರ, ನಮ್ಮ ಇಡೀ ಸ್ವತಂತ್ರ ಹೋರಾಟ ಅಷ್ಟು ಸಬಲವಾಗಿ ನಡಿಬೇಕು ಅಂತಂದ್ರೆ ಹಿರಿಯರ ಮಾರ್ಗದರ್ಶನ ಒಂದ್ ಕಡೆ ಆದ್ರೆ, ಹಿರಿಯರ ಕ್ರಿಯಾಶೀಲತೆ ಮತ್ತು ಆ ಅದಮ್ಯ ಚೈತನ್ಯ ಇನ್ನೊಂದ್ ಕಡೆ ಬಹಳ ದೊಡ್ಡ ಪಾತ್ರ ವಹಿಸ್ತು. ಅದಾದ ನಂತರ ನೀವು ದೇಶದಲ್ಲಾದಂತಹ ಒಂದು JP ಚಳುವಳಿನ ಗಮನಿಸ್ತೀವಿ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕೂಡ ಇವತ್ತೇನ್ ನಾವು ಸುಮಾರು ಜನನ ಹಿರಿಯ ತಲೆಮಾರು ಅಂತ ನಾವು ಅವ್ರನ್ನ ಮೂದಲಿಸ್ತಾ ಇದೀವೋ, ಅವರೆಲ್ಲವೂ ಅವರವರ ತರುಣ ದಿನಗಳಲ್ಲಿ ಆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಬದಲಾವಣೆ ಹರಿಕಾರರಾಗಿ ಒಂದು ಚಳುವಳಿಗಳಿಗೆ ಧುಮುಕಿ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಮತ್ತು ಅಸಮರ್ಪಕ ವಿಚಾರಗಳನ್ನ ಪ್ರಶ್ನಿಸಿದಂತವ್ರೇನೆ ಮತ್ತು ಅದನ್ನ ಸರಿದಾರಿಗೆ ತರಬೇಕು ಅಂತ ಚಿಂತನೆ ಮಾಡಿದವರಂತೆ. ಅದೇ ತರ ಇವಾಗ ಇನ್ನೊಂದು ಜನರೇಷನ್ ಬರ್ತಾ ಇದೆ. ಆ ಕಾಲದಲ್ಲೂ ಸಹ ಅಥವಾ ಈ ಕಾಲದಲ್ಲೂ ಸಹ ಯುವಕರು ಬದಲಾವಣೆ ಹರಿಕಾರರು ಮತ್ತು ನಾಳಿನ ಒಂದು ಭವಿಷ್ಯದ ಒಂದು ನೇತಾರರು ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಹಾಗಾಗಿ ಇದು ಒಂದು ಇವಾಗ ನಡ್ಕೊಂಡು ಹೋಗ್ತಾ ಇದೆ ಖಂಡಿತ. ಆದ್ರೆ ಇಂದಿನ ಯುವಕರು, ಇಂದಿನ ಜನರೇಷನ್ ಇರುವಂತಹ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಅವರ ಕೈಲಿರುವಂತಹ ಮಾಹಿತಿ. ಇವತ್ತು
ಅದು ಸೋಷಿಯಲ್ ಮೀಡಿಯಾ ಇರಬಹುದು, ಸಿಗ್ತಾ ಇರ್ತಕ್ಕಂಥ ಒಂದು ಇಂಟರ್ನೆಟ್ ಒಂದು ಪವರ್ ಇರಬಹುದು, ಅದ್ರ ಮುಖಾಂತರ ಇವತ್ತು ಅವರಿಗೆ ಬಹಳ ಬೆರಳು ತುದಿಯಲ್ಲೇ ಸಾಕಷ್ಟು ವಿಚಾರಗಳಿದಾವೆ. ಬಹಳ ಬೇಗ ತ್ವರಿತವಾಗಿ ಅವರಿಗೆ ಇಡೀ ಪ್ರಪಂಚದಲ್ಲಿ ನಡ್ತಾ ಇರ್ತಕ್ಕಂಥ ವಿಚಾರಗಳು ಅವ್ರಿಗೆ ಸಿಗೋದಕ್ಕೆ ಸಾಧ್ಯ ಆಗ್ತಾ ಇದೆ. ಜೊತೆಗೆ ಇದೊಂದು ಪ್ರಬಲ ಮಾಧ್ಯಮ ಕೂಡ. ಮೊದಲನ ತಲೆಮಾರಿನ ಯುವಕರಿಗೆ ನೀವು ಯೋಚನೆ ಮಾಡ್ಬೇಕಂತಂದ್ರೆ ಅವರ ವಿಷಯ ಕುರಿತು ನಾವು ನೋಡ್ಬೇಕು ಅಂತ ಅಂದ್ರೆ, ಒಂದು ಅಕಸ್ಮಾತ್ ಒಂದು ಯಾವುದೇ ಒಂದು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ಬೇಕಾದ್ರೆ ಅದನ್ನ ಪತ್ರದ ಮುಖಾಂತರನೋ ಬರೆದ್ರೆ ಅಥವಾ ಒಂದು ಸಮೂಹ ಮಾಧ್ಯಮಗಳ ಮುಖಾಂತರನೋ ವ್ಯಕ್ತಪಡಿಸಿದ್ರೆ ಅದು ತಲುಪ್ತಾ ಇಲ್ವೋ ಅದು ಗೊತ್ತೇ ಆಗ್ತಿರ್ಲಿಲ್ಲ. ಆದ್ರೆ ಇವತ್ತಿನ ಸ್ಥಿತಿ ಹಂಗಿಲ್ಲ. ಪ್ರತಿಯೊಬ್ಬರ ಕೈಯಲ್ಲೂ ಒಂದು ಮಾಧ್ಯಮ ಇದೆ. ಅವರ ಫೇಸ್ಬುಕ್ ಅಲ್ಲೋ, ಒಂದು ಎಕ್ಸ್ ಮಾಧ್ಯಮದಲ್ಲೋ, ಇನ್ಸ್ಟಾಗ್ರಾಮ್ ಅಲ್ಲೋ ಪೋಸ್ಟ್ ಹಾಕಿದ್ರೋ ಎಲ್ಲರೂ ಅದನ್ನ ನೋಡಬಹುದಾದಂತಹ, ಮತ್ತೆ ಯಾರಿಗ್ ಬೇಕಾದ್ರೂ ಅದನ್ನ ಟ್ಯಾಗ್ ಮಾಡಿ, ಅದು ಈ ದೇಶದ ಪ್ರಧಾನ ಮಂತ್ರಿಗಳಿಗೂ ಟ್ಯಾಗ್ ಮಾಡಬಹುದು ಅಥವಾ ಇನ್ಯಾರಿಗಾದ್ರೂ ಟ್ಯಾಗ್ ಮಾಡಿ ಅವರ ಗಮನಕ್ಕೆ ಅದು ಹೋಗ್ಲೇಬೇಕು ಅನ್ನುವಂತ ಒಂದು ಯೋಚನೆಯನ್ನ ಮಾಡೋದಕ್ಕೆ ಈ ಪ್ರಬಲವಾದಂತಹ ಮಾಧ್ಯಮ ಕೂಡ ಅವರ ಕೈಯಲ್ಲಿದೆ. ಮತ್ತು ತಮ್ಮ ಅಭಿಪ್ರಾಯಗಳನ್ನ ಬಹಳ ಮುಕ್ತವಾಗಿ ವ್ಯಕ್ತಪಡಿಸುವಂತಹ ಒಂದು ಜನಾಂಗ ಮತ್ತು ವರ್ಗ ಇವತ್ತಿನ ಯುವಕರು. ಹಾಗಾಗಿ ಆ ಒಂದು ವ್ಯತ್ಯಾಸಗಳು ಇಂದಿನ ಜನ್ಜಿಯಲ್ಲಿ ಕಾಣ್ತಾ ಇದೆ, ಮತ್ತು ಅವ್ರಿಗಿರೋ ಅವಕಾಶಗಳು ಕೂಡ ಬಹಳ ಉತ್ತಮವಾಗಿ ಆಗ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಹೌದು ಸರ್. ಅಂದ್ರೆ ಇವತ್ತಿನ ಈ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಯಾವುದೋ ಒಂದು ವಿಡಿಯೋ ಹಾಕ್ತಿರ್ತೀವಿ, ಲೈಕ್ಸ್ ಬರ್ಲಿ, ಶೇರ್ ಆಗ್ಲಿ ಅನ್ನೋ ಒಂದು ಥಾಟಲ್ಲೇ ಇರ್ತೀವಿ. ಆದ್ರೆ ಈ ಯುವ ಪೀಳಿಗೆ ಇದನ್ನ ನಾವು ಪಾಸಿಟಿವ್ ಪ್ಲಾಟ್ಫಾರ್ಮ್ ಆಗಿ ಹೇಗೆ ಕೆಲಸ ಮಾಡ್ಬೋದು ಅನ್ನೋದು ಅವ್ರಿಗೆ ಅರ್ಥ ಮಾಡ್ಸೋದ್ರೆ ಹೇಗೆ? ನಾವು ಅರ್ಥ ಮಾಡ್ಕೋಬೇಕು, ಒಂದು ಯಾವುದೇ ಮಾಧ್ಯಮ ಇರ್ಬೋದು ಅಥವಾ ಆ ಒಂದು ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ಆಯುಧ ಕೂಡ ಇರ್ಬೋದು, ಅದನ್ನ ಬಹಳ ಪ್ರಬಲವಾಗಿ ಪಾಸಿಟಿವ್ ಆಗಿ ಉಪಯೋಗಿಸ್ಕೊಳ್ಬಹುದು ಅಥವಾ ಅದನ್ನ ಒಂದು ನೆಗೆಟಿವ್ ಆಗಿ ಕೂಡ ಉಪಯೋಗಿಸ್ಕೊಳ್ಳುವಂಥದ್ದು ಆಗಬಹುದು. ಇವತ್ತು ಒಂದು ಸಾಮಾಜಿಕ ಮಾಧ್ಯಮ ಅಥವಾ ಸೋಷಿಯಲ್ ಮೀಡಿಯಾ ಏನು ಒಂದು ಮಾಹಿತಿಯ ಕಣಜ ಆಗಿದೆ ಅಥವಾ ಒಂದು ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ವೇದಿಕೆ ಆಗಿದೆ, ಅಷ್ಟೇ ಮಟ್ಟಿಗೆ ಸುಳ್ಳು ಮಾಹಿತಿಗಳನ್ನ ಮತ್ತು ಇಲ್ಲ ಸಲ್ಲದ ವಿಚಾರಗಳನ್ನ ಕೂಡ ಹಂಚ್ಕೊಳ್ಳೋದಕ್ಕೆ ಅಥವಾ ಜನರ ತಲೆಗೆ, ಯುವಕರ ತಲೆಗೆ ತುಂಬಲಿಕ್ಕೂ ಕೂಡ ಪಟ್ಟಭದ್ರ ಹಿತಾಸಕ್ತಿಗಳು ಅದನ್ನ ಬಹಳ ವ್ಯವಸ್ಥಿತವಾಗಿ ಒಂದು ಟೂಲ್ ಕಿಟ್ ಮಾದರಿಯಲ್ಲಿ ಕೂಡ ಬಳಸ್ಕೊತಾ ಇರೋದು ಕೂಡ ನೋಡ್ತಾ ಇದೀವಿ. ನಾನು ಈ ವಿಚಾರದಲ್ಲಿ ತಮ್ಮ ಗಮನ ಒಂದ್ ಮಾತನ್ನ ಹೇಳ್ಬೇಕು. ಇತ್ತೀಚೆಗೆ ಕೆಲವು ಪ್ರತಿಭಟನೆಗಳೆಲ್ಲ ಕೆಲವು ನಾವು ಗಮನಿಸ್ತಾ ಇದ್ದಾಗ ಅಲ್ಲಿ ಅಸಂಖ್ಯಾತ ಯುವಕರು ಅಲ್ಲಿ ಭಾಗವಹಿಸಿದ್ರು. ಆದ್ರೆ ಯಾಕೆ ಭಾಗವಹಿಸಿದ್ರು ಅಂತ ಪ್ರಶ್ನೆ ಕೇಳಿದಾಗ ಅವ್ರ ಉತ್ತರ ಇರ್ಲಿಲ್ಲ. ಅಲ್ಲ, ಯಾರೋ ಹೇಳಿದ್ರು, ನಾನು ಯಾವುದೋ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಲ್ಲಿ ನೋಡಿದೆ, ಅದ್ ಸರಿಯಾಗಿ ಆಗ್ತಾ ಇಲ್ವಂತೆ, ಇದು ಸರಿಯಾಗಿ ಮಾಡಿಲ್ವಂತೆ, ಆ ವ್ಯವಸ್ಥೆ ಸರಿ ಇಲ್ವಂತೆ, ಈ ತರದ ಅಂತೆ ಕಂತೆಗಳ ಒಂದು ಉತ್ತರಗಳೇ ವ್ಯಕ್ತವಾಯ್ತೆ ಹೊರತು, ಹೌದು ನನಗೆ ಗೊತ್ತು, ಇದಮಿತ್ತಂ, ವಿಚಾರ ಹೀಗೇನೆ ಇದೆ ಅಂತ ಸ್ಪಷ್ಟತೆ ಇಟ್ಕೊಂಡು ಮಾತಾಡದಂತಹ ಯುವಕರ ಪ್ರಮಾಣನೂ ಕಡಿಮೆ. ಆದ್ರೆ ಅದನ್ನ ಮಾಡಬಹುದು. ಇವತ್ತು ಅದೇ ಯಾವುದೇ ಒಂದು ವಿಚಾರ ಅವ್ರಿಗೆ ತಿಳಿಸಿದಾಗ ಬಹಳ ಮುಖ್ಯವಾಗಿ ಅವ್ರು ಮಾಡ್ಬೇಕಾಗಿರುವಂತದ್ದು ಅದನ್ನ ಒಂದ್ಸತಿ ವ್ಯಾಲಿಡೇಟ್ ಮಾಡ್ಕೊಳ್ಳೋಂಥದ್ದು. ಮತ್ತದೇ ಸೋಷಿಯಲ್ ಮೀಡಿಯಾದನ್ನ ಅಥವಾ ಇತ್ತೀಚಿನ ದಿನಗಳಲ್ಲಿ ಏನು ನಾವು GPT-ಗಳು ಅಥವಾ LLM-ಗಳು ಅಂತ ಏನ್ ಕರಿತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ಲಾಟ್ಫಾರ್ಮ್ ತುಂಬಾ ಇದೆ. ಅದು ಸರಿನೋ ತಪ್ಪೋ, ನಿಜಾನ ಸುಳ್ಳೋ ಅಂತ ಒಂದ್ಸತಿ ಪ್ರಶ್ನೆ ಕೇಳ್ಬಿಟ್ರೆ, ಅವರು ಆ ಒಂದು ಟೆಕ್ನಾಲಜಿಯನ್ನೇ ಬಳಸ್ಕೊಂಡು ಪ್ರಶ್ನೆ ಕೇಳ್ಬಿಟ್ರೆ ಯಾರೋ ಒಬ್ರು ಹೇಳ್ತಾ ಇರುವಂತ ಮಾತು ಸರಿನಾ ತಪ್ಪಾ ಅಂತ ಗೊತ್ತಾಗತ್ತೆ. ಸೊ ಅದನ್ನ ಪರಾಮರ್ಶಿಸಿ ನೋಡಿ. ನಾವು ಹಿಂದೆ ಏನೊಂದು ಮಾತು ಹೇಳ್ತೀವಿ, ಪ್ರತ್ಯಕ್ಷವಾಗಿ ಕಂಡ್ರು ಅದನ್ನ ಪ್ರಾಮಾಣಿಸಿ ನೋಡುವಂತ ಯಾವುದೇ ಮಾಹಿತಿ ನಮ್ಮ ಯುವ ಜನರಿಗೆ ಅಥವಾ ಆ ವಿಚಾರಕ್ಕೆ ಯಾರಿಗೇ ಕೂಡ ತಲುಪಿದ್ರು ಕೂಡ ಒಂದ್ಸತಿ ನಾವೊಂದು 2 ನಿಮಿಷ ಒಂದು ಪಾಸ್ ತೆಗೆದುಕೊಂಡು ಅದನ್ನ ಪರಾಮರ್ಶಿಸಿ ನೋಡಿ, ಅದು ಸರಿನಾ ತಪ್ಪೋ, ಸತ್ಯವೋ ಸುಳ್ಳೋ ಅಂತ ಅದನ್ನ ಫ್ಯಾಕ್ಟ್ ಚೆಕ್ ಅಂತ ಏನ್ ಮಾಡ್ತಾರೆ ಅದನ್ನ ನಾವೇ ಮಾಡ್ಕೊಂಡು ಅದನ್ನ ನಂಬುವಂಥದ್ದು ಬಹಳ ಮುಖ್ಯ. ನಾವು ಯಾವುದೇ ವಿಚಾರ ಬಂದಾಗ ನಾವೇನ್ ಕ್ರಿಟಿಕಲ್ ಥಿಂಕಿಂಗ್ ಅಂತ ಕರಿತೀವಿ, ಅದನ್ನ ವಿಶ್ಲೇಷಣೆ ಮಾಡ್ಬೇಕು, ವಿಮರ್ಶೆ ಮಾಡ್ಬೇಕು, ಅದನ್ನ ಅರ್ಥ ಮಾಡ್ಕೋಬೇಕು. ಬರೀ ಕೇಳಿಸ್ಕೊಳ್ಳೋದಲ್ಲ, ನೋಡೋದಲ್ಲ, ಅರ್ಥ ಮಾಡ್ಕೋಬೇಕು. ನಂತರ ಅದನ್ನ ನಾವು ನಂಬಿ ಅದಕ್ಕೆ ಪೂರಕವಾಗಿ ಒಂದು ಕ್ರಿಯೆಯನ್ನ, ಆಕ್ಷನ್ ಅನ್ನ ಮಾಡ್ಬೇಕು ಅನ್ನುವಂಥದ್ದು. ಆ ಒಂದು ಸರಳ ಸೂತ್ರವನ್ನು ನಮ್ಮ ಯುವ ಜನರು ಮಾಡ್ಬಿಟ್ರೆ ಬಹುಶಃ ಗೊಂದಲಗಳಿಗೆ ಅವಕಾಶನೇ ಇಲ್ಲ. ಆನ್ಲೈನ್ ಆಕ್ಟಿವಿಸಮು ನಿಜವಾಗಿಯೂ ಕೂಡ ಪಾಸಿಟಿವ್ ಮತ್ತೆ ಧನಾತ್ಮಕ ವಿಚಾರಗಳಿಗೆ ಆಗುತ್ತೆ ಅಂತ ನನ್ನ ನಂಬಿಕೆ. ಸರ್, ಅರ್ಥಪೂರ್ಣವಾದಂತ ಮಾತನ್ನ ಹೇಳಿದ್ರು. ಅಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಎಷ್ಟು ನೆಗೆಟಿವ್ ಇದೆಯೋ ಅಷ್ಟೇ ಪಾಸಿಟಿವ್ ಆಗೂ ಕೂಡ ನಾವು ತೆಗೆದುಕೊಳ್ಬಹುದು ಅಂತ ನಾವು ಅರ್ಥ ಮಾಡ್ಕೋಬಹುದು. ಎಕ್ಸಾಂಪಲ್ ನಾವು ನೋಡಿದಾಗೆ ಇತ್ತೀಚೆಗೆ ಅದು ನಮ್ಮಂತ ಮೈಸೂರಲ್ಲೇ ಕೆಲವು ಯುವಕರು ಅವ್ರದೇ ಆದಂತಹ ಎಲ್ಲೆಲ್ಲ ರಸ್ತೆ ಸರಿ ಇಲ್ಲ, ಎಲ್ಲಿ
ನೀರಿನ ಸಮಸ್ಯೆ ಇದೆಯೋ ಈ ಥರದ್ದೆಲ್ಲ ಅವರೇ ಪ್ರಮುಖ ವ್ಯಕ್ತಿಗಳಿಗೆ ಅಲ್ಲಿರೋಂಥ MLA ಗಳಿಗೆ ಟ್ಯಾಗ್ ಮಾಡಿ ಅದನ್ನ ಕ್ಷಣಾರ್ಧದಲ್ಲಿ ಅದನ್ನ ರೆಡಿ ಮಾಡಿಸಿರೋ ಉದಾಹರಣೆಗಳನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಸೋಷಿಯಲ್ ಮೀಡಿಯಾನ ಬಳಸ್ಕೊಂಡು ಅವರು ನಮ್ಮ ಸಮಸ್ಯೆಗಳನ್ನ ಎಷ್ಟು ಮಟ್ಟಿಗೆ ಒಳ್ಳೇದ್ ಮಾಡ್ಬೋದು, ಜನಗಳಿಗೆ ಎಷ್ಟೋ ಹತ್ರ ಆಗ್ಬೋದು ಅನ್ನೋದನ್ನೆಲ್ಲ ಯುವಕರು ಮಾಡ್ತಾ ಇದ್ದಾರೆ. ಕೆಲವೊಬ್ರು ಅದನ್ನ ಪಾಸಿಟಿವ್ ಆಗು ತೆಗೆದುಕೊಳ್ತಿದ್ದಾರೆ, ಇನ್ನು ಕೆಲವೊಬ್ರು ನೆಗೆಟಿವ್ ಆಗು ತೆಗೆದುಕೊಳ್ತಾ ಇದ್ದಾರೆ. ಮೇ ಬಿ ನನ್ಗನ್ಸೋದೇನು ಅಂತಂದ್ರೆ ಆ ಪ್ರಜಾಪ್ರಭುತ್ವದ ಅರಿವು ಅವರಲ್ಲಿ ಏನಾದ್ರು ಕಡಿಮೆ ಇರ್ಬೋದು. ಎಕ್ಸಾಂಪಲ್, ಈಗ ಒಂದು 18 ವರ್ಷ ಆಗಿದ ತಕ್ಷಣ ನನ್ಗೊಂದು ವೋಟರ್ ID ಮಾಡಿಸ್ಬೇಕು, ಆ ಒಂದು ಮನೋಭಾವ ಇನ್ನು ಈಗಿನ ಯುವ ಜನರಲ್ಲಿ ಬಂದಿಲ್ಲ. ಮತ್ತೊಂದು ಹೇಳೋದಾದ್ರೆ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಯುವ ಜನಾಂಗರ ಪಾತ್ರ ಎಷ್ಟರ ಮಟ್ಟಿಗೆ ಇರ್ಬೇಕು ಸರ್? ಅಂದ್ರೆ ನಾನ್ ಬರೀ ಓಟ್ ಹಾಕಿದ್ರೆ ಸಾಕ, ಆ ಓಟ್ ಹಾಕಕ್ಕಿಂತ ಹೆಚ್ಚಾಗಿ ಹೊಣೆಗಾರಿಕೆನ ತೆಗೆದುಕೊಳ್ಬೇಕಾ? ಈ ಒಂದು ಗೊಂದಲ ಈಗಿನ ಯುವ ಜನರಲ್ಲಿ ಇದೆ. ಅಂದ್ರೆ ಬರೀ ಯುವ ಜನರು ಅಂದ ತಕ್ಷಣ ಮನೋರಂಜನೆ, ಸ್ಪೋರ್ಟ್ಸು ಇಷ್ಟೇ. ಈ ಡೆಮೋಕ್ರಸಿ ಅಂತ ಬಂದಾಗಲೇ ಕಡಿಮೆ ಜನ ಬಂದ್ಬಿಡ್ತಾರೆ. ಆ ವಿಚಾರಕ್ಕೆ ಬಂದಾಗ ರಾಜಕೀಯವಾಗಿ ಆಸಕ್ತಿ ಇರ್ಬೋದು, ಆದ್ರೆ ಒಬ್ಬ ನಮ್ಮೂರಲ್ಲಿ ನಾನು ಮತ ಹಾಕಿದ್ದೀನಿ ಅದಕ್ಕೆ ತಕ್ಕನಾಗಿ ಕೆಲಸ ಆಗ್ತಿಲ್ಲ ಅನ್ನೋ ಪ್ರಶ್ನೆ ಮಾಡುವ ಭಯ ಇನ್ನೂ ಯುವ ಜನರಲ್ಲಿ ಇದೆ. ಇವ್ರಿಗೆ ನೀವೇನಂತ ಸಲಹೆ ಕೊಡ್ಬೋದು? ನನ್ನ ಬೇರೆ ಬೇರೆ ಮಾತುಗಳಲ್ಲಿ ನನ್ನ ಈ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇರ್ತೀನಿ. ಇಫ್ ವಿ ಡೋಂಟ್ ಟೇಕ್ ಕೇರ್ ಆಫ್ ಡೆಮಾಕ್ರಸಿ ವಿಲ್ ನಾಟ್ ಟೇಕ್ ಕೇರ್ ಆಫ್ ಅಸ್. ಇಫ್ ವಿ ಡೂ ಟೇಕ್ ಕೇರ್ ಆಫ್ ಡೆಮಾಕ್ರಸಿ ವಿಲ್ ಟೇಕ್ ಕೇರ್ ಆಫ್ ಅಸ್ ಅಂತ. ಅಂದ್ರೆ ಡೆಮಾಕ್ರಸಿಯನ್ನ ಅಥವಾ ಪ್ರಜಾಪ್ರಭುತ್ವವನ್ನ ನಾವು ಗಮನ ಇಟ್ಕೊಂಡು ಅದನ್ನ ಸಂರಕ್ಷಣೆ ಮಾಡದೆ ಹೋದ್ರೆ ಅದು ನಮ್ಮನ್ನ ನೋಡ್ಕೊಳ್ಳಲ್ಲ. ಯಾಕೆಂತಂದ್ರೆ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಒಂದು ಗುರಿ ಮಾತ್ರ ಅಲ್ಲ, ಅದು ನಿರಂತರ ಪ್ರಕ್ರಿಯೆ. ಅದನ್ನ ನಾವು ಮೊದಲು ಮನದಟ್ಟು ಮಾಡ್ಕೋಬೇಕು. ನಮ್ಮ ಸ್ವತಂತ್ರ ಹೋರಾಟಗಾರರು ನಮ್ಮ ಸ್ವತಂತ್ರ ಕೊಟ್ಬಿಟ್ರು, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂತು, ಅದು ಯಾವಾಗ್ಲೂ ಹಾಗೆ ಇರುತ್ತೆ, ನಾವೇನು ಯೋಚನೆ ಮಾಡಬೇಕಾಗಿಲ್ಲ ಅನ್ನುವಂಥ ಮೊದಲನೇಗಾಗಿ ಯೋಚನೆ ಮಾಡುವಂತ ಒಂದು ರೀತಿನೇ ತಪ್ಪು. ಅದರ ಬದಲು ಇದು ನನ್ನ ಪ್ರಜಾಪ್ರಭುತ್ವವನ್ನು ನಾನು ಕ್ರಿಯಾಶೀಲವಾಗಿ ಉಪಯೋಗಿಸ್ಕೊಳ್ಬೇಕು, ಅದು ನಂಗೆ ಸಿಕ್ಕಿರುವಂತ ಅವಕಾಶ ಅನ್ನುವಂಥದ್ದು ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಮನಸ್ಸಿಗೆ ಬರಬೇಕು, ಅದರ ಕರ್ತವ್ಯ ಆಗ್ಬೇಕು. ಇದು ಹೇಗೆ? ಬಹಳ ಉತ್ತಮವಾಗಿ ಒಂದು ಮಾತು ಹೇಳ್ತಾರೆ. ಏನು ಒಂದು ಈ ಪ್ರಜಾಪ್ರಭುತ್ವ ಅಂತ ಒಂದು ಕರೆಯಲ್ಪಡುವಂತ ಆಡಳಿತ ವ್ಯವಸ್ಥೆ ಮುಖ್ಯವಾಗಿ 3 ಆಯಾಮಗಳನ್ನ ಹೊಂದಿದೆ ಅಂತ ಹೇಳ್ತಾರೆ. ಏನದು? ಒಂದು, ಆಡಳಿತಗಾರನ ಮೇಲಿನ ಮಿತಿಗಳು, ಲಿಮಿಟ್ಸ್ ಆನ್ ದ ರೂಲರ್ ಅಂತ ಹೇಳ್ತಾರೆ. ಎರಡನೇದು, ಆಡಳಿತಗಾರನ ಹೊಣೆಗಾರಿಕೆ, ಅಕೌಂಟಬಿಲಿಟಿ ಆಫ್ ದ ರೂಲರ್ ಅನ್ನುವಂಥದ್ದು. ಇವು ಯಾವುದೇ ಒಂದು ಡೆಮಾಕ್ರಸಿ ಸಕ್ರಿಯಾಗಿ ಆಗಿರ್ಬೇಕಾದ್ರೆ ಒಬ್ಬ ಆಡಳಿತಗಾರ, ಯಾರೇ ಆಗಬಹುದು, ಮುಖ್ಯಮಂತ್ರಿ ಆಗ್ಬೋದು, ಪ್ರಧಾನಮಂತ್ರಿ ಆಗ್ಬೋದು, ಯಾರೇ ಆಗಬಹುದು, ಅವರ ಅಧಿಕಾರ ಅಥವಾ ಆಡಳಿತದ ಮೇಲೆ ಒಂದು ಮಿತಿಗಳು ಕೂಡ ಇರಬೇಕು. ಅಧಿಕಾರ ಎಷ್ಟಿದೆಯೋ ಅಷ್ಟೇ ಮಟ್ಟಿಗೆ ಕೆಲವು ಮಿತಿಗಳು ಇರಬೇಕು. ನಮ್ಮ ಕಾನ್ಸ್ಟಿಟ್ಯೂಷನ್, ನಮ್ಮ ಒಂದು ಸಂವಿಧಾನದ ಬಹಳ ಉತ್ತಮವಾದಂತ ಚೌಕಟ್ಟನ್ನ ಹಾಕೊಟ್ಟಿದೆ. ಎಲ್ಲೆಲ್ಲಿ ನಾವು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ಗಳು, ಪೊಲಿಟಿಕಲ್ ಬಾಡೀಸು ಅದನ್ನ ತಮ್ಮ ಎಲ್ಲೆಯನ್ನ ಮೀರ್ತಾರೋ ಆಗ ಜುಡಿಷಿಯರಿ ಬರುತ್ತೆ, ನ್ಯಾಯಾಂಗ ವ್ಯವಸ್ಥೆ ಬರುತ್ತೆ. ಶಾಸಕಾಂಗ ಒಂದು ಶಾಸನಗಳನ್ನ ಮಾಡ್ತಾ ಹೋದ್ರೆ ಆ ಶಾಸನಗಳು ಸರಿ ಇದೆಯೋ ತಪ್ಪಿದೆಯೋ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡುವಂತ ಕೂಡ ನ್ಯಾಯಾಲಯ ತೋರುತ್ತೆ. ಕಾರ್ಯಾಂಗನ ಒಂದು ಇತಿಮಿತಿಯಲ್ಲಿ ಶಾಸಕಾಂಗ ಇಟ್ಕೊಳ್ಳುತ್ತೆ. ಸೊ ಒಂದು ಉತ್ತಮವಾದಂತ ವ್ಯವಸ್ಥೆ ಇದೆ. ನಮ್ಗೆ ಅದು ಕಾನೂನುಗಳು ಕೂಡ ಅದಾವೆ. ಅದೇ ತರ ಆಡಳಿತಗಾರ ಹೊಣೆಗಾರಿಕೆ ಮೇಲೂ ಕೂಡ ಸಾಕಷ್ಟು ಕಾನೂನಿದೆ. ಆದ್ರೆ ಬಹಳ ಮುಖ್ಯವಾದಂತ ಇನ್ನೊಂದಿದೆ. ಈ ಒಂದು ಡೆಮಾಕ್ರಸಿ ಸಕ್ರಿಯವಾಗಿರ್ಬೇಕು ಅಂತಂದ್ರೆ ಆಡಳಿತದಲ್ಲಿ ಜನರ ಪ್ರತ್ಯಕ್ಷ ಹಾಗೂ ಪರೋಕ್ಷ ಭಾಗಿತ್ವ ಮತ್ತು ಅವರ ಸ್ವಯಂ ಆಡಳಿತದ ಹಕ್ಕುಗಳು ಇರಬೇಕು ಅಂತ. ಅಂದ್ರೆ ಮೊದಲನೇ ಎರಡನ್ನ ನಾವು ಕಾನೂನು ಮುಖಾಂತರ ಮಾಡ್ಬಿಡ್ಬೋದು. ಆದ್ರೆ ಮೂರನೇದು ಇದೆಯಲ್ಲ, ಅದು ಸ್ವಂತಹ ಹಿತಾಸಕ್ತಿಯಿಂದ ಮಾತ್ರ ಬರೋದಕ್ಕೆ ಸಾಧ್ಯ. ಉದಾಹರಣೆಗೆ ನಾವೊಂದು ಹಳ್ಳಿಯಲ್ಲಿ ಒಂದು ಗ್ರಾಮ ಸಭಾ ಮಾಡ್ತೀವಿ ಅಥವಾ ನಗರ ಪ್ರದೇಶದಲ್ಲಿ ವಾರ್ಡ್ ಸಭಾ ಮಾಡಬೇಕು ಅನ್ನುವಂತ ನಿರೀಕ್ಷೆ ಇದೆ. ಅದರಲ್ಲಿ ಭಾಗವಹಿಸು ಅನ್ನೋದನ್ನ ಕಾನೂನು ಮುಖಾಂತರ ಹೇಳಕ್ಕ, ಅದನ್ನ ಭಾಗವಹಿಸಲೇಬೇಕು, ಇವತ್ತು ಎಲ್ಲರೂ ಬರಲೇಬೇಕು ಅನ್ನೋದನ್ನ ನಾವು ಕಡ್ಡಾಯ ಮಾಡ್ಲಿಕ್ಕೆ ಆಗಲ್ಲ. ಬಿಕಾಸ್ ನಮ್ಮ ಡೆಮಾಕ್ರಸಿ ನಮ್ಮಲ್ಲಿ ಇರತಕ್ಕಂಥದ್ದು ಭಾರತದಲ್ಲಿ ಒಂದು ಕಂಡೀಷನಲ್ ಡೆಮಾಕ್ರಸಿ ಅಲ್ಲ, ಅಥವಾ ಒಂದು ಅದನ್ನ ನೀವು ಕಟ್ಟುಬದ್ಧಾಗಿ ನೀನು ಮಾಡ್ಲೇಬೇಕು. ಅದಕ್ಕೆ ಸುಮಾರು ಜನ ಕೇಳ್ತಾರೆ, ಒಂದು ಆಕ್ಚುಲಿ ವಾಲಂಟರಿ ಡೆಮಾಕ್ರಸಿ. ಸುಮಾರು ಜನ ಈ ಚರ್ಚೆಗೂ ಬರುತ್ತೆ, ಓಟನ್ನು ಯಾಕೆ ನೀವು ಕಡ್ಡಾಯ ಮಾಡಬಾರ್ದು, ಓಟ್ ಹಾಕ್ಲೇಬೇಕು, ಓಟ್ ಆಗದೆ ಹೋದ್ರೆ ನಿಮ್ಮ ಪೌರತ್ವ ಹೊರಟೋಗುತ್ತೆ ಅಥವಾ ನಿಮ್ಗೆ ಯಾವುದೇ ಸೌಲಭ್ಯ ಸಿಗಲ್ಲ ಅಂತ ಹಾಗೆ ಮಾಡಬಾರ್ದು ಅಂತಂದ್ರೆ ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿದೆ. ನಮ್ಮಲ್ಲಿ ಪ್ರಜಾಪ್ರಭುತ್ವ ಒಂದು ಬದುಕಿನ ಭಾಗವಾಗಬೇಕು.
ಜನರ ಆಸ್ಥೆಯಿಂದ ಅದು ಆಚೆಗೆ ಬರಬೇಕು, ಅದು ನಡ್ಕೊಂಡು ಹೋಗ್ಬೇಕು, ಅದು ಒಂದು ಕಡ್ಡಾಯಕ್ಕೋಸ್ಕರನೋ ಕಂಡೀಷನ್ಗೋಸ್ಕರನೋ ಆಗ್ಬಾರ್ದು ಅನ್ನೋಂಥದ್ದು. ಹಾಗೇನೆ ಒಂದು ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಜನರ ಭಾಗವಹಿಸುವಿಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಬಹಳ ಮುಖ್ಯ ಆಗುತ್ತೆ. ಮತ್ತು ಅವರ ಪಾಲಿಸಿ ಮೇಕಿಂಗ್, ಅದು ಲೋಕಲ್ ಲೆವೆಲ್ ಅಲ್ಲಿ ಇರಬಹುದು ಅಥವಾ ಬೇರೆ ಬೇರೆ ಸ್ಥಳಗಳಲ್ಲಿ ಇರ್ಬೋದು, ಅವರು ಅದನ್ನ ಮಾಡುವಂಥದಕ್ಕೆ ಹಕ್ಕುಗಳ ಆಗ್ಬೇಕಾಗುತ್ತೆ. ಅದನ್ನ ಇತ್ತೀಚೆಗೆ ನಮ್ಮ ಸರ್ಕಾರಗಳು ಅದನ್ನ ಜನಭಾಗಿದಾರಿ ಅಂತಾನೂ ಕೂಡ ಹೆಚ್ಚು ಕರೀತಾ ಇದ್ದಾರೆ. ಇದು ಒಂದು ಆಯಾಮ. ಅಂದ್ರೆ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಬರೀ ಓಟ್ ಹಾಕಿ ನಾನು 5 ವರ್ಷಕ್ಕೊಂದು ಎಲೆಕ್ಷನ್ ಅಲ್ಲಿ ಭಾಗವಹಿಸ್ಬಿಟ್ರೆ ನನ್ನ ಡೆಮಾಕ್ರೆಟಿಕ್ ಡ್ಯೂಟೀಸ್ ಮುಗಿದೋಯ್ತು ಅಂತ ನಮ್ಮ ಯುವಕರಾಗ್ಲಿ ಅಥವಾ ಯಾರಾದರೂ ಆಗ್ಲಿ ಅಂದ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಡೆಮಾಕ್ರಸಿ ಒಂದು ನಿರಂತರ ಪ್ರಕ್ರಿಯೆ. ಅದು ಪ್ರಚಲಿತದಲ್ಲಿ ಇರಬೇಕು ಅಥವಾ ಒಂದು ಪ್ರಭಾವದಲ್ಲಿ ಇರಬೇಕು ಅಂತಂದ್ರೆ ಅದನ್ನ ನಾವು ಭಾಗವಹಿಸ್ತಾ ಇರುವಂತದ್ದು ಬಹಳ ಮುಖ್ಯ ಆಗತ್ತೆ. ಹಾಗಾಗಿ ನಾವು ಆ ಒಂದು ಪ್ರಕ್ರಿಯೆಯಲ್ಲಿ ಬೇರೆ ಬೇರೆ ಕಾರಣಗಳು. ಎರಡನೇದು, ನಾವು ವ್ಯವಸ್ಥೆಯಲ್ಲಿ ಸಮಸ್ಯೆ ಇದ್ದೇ ಇರುತ್ತೆ. ಇವತ್ತು ಸಮಸ್ಯೆಗಳಿದೆ, ನಾಳೆನೂ ಸಮಸ್ಯೆಗಳನ್ನ ಬರುತ್ತೆ. ಆದ್ರೆ ಸಮಸ್ಯೆ ಭಾಗವಾಗಿರ್ಬೇಕೋ ಅಥವಾ ಆ ಸಮಸ್ಯೆಯ ಪರಿಹಾರದ ಭಾಗವಾಗಿರ್ಬೇಕು ಅಂತ ನಾವು ಯೋಚನೆ ಮಾಡಬೇಕು. ಆದ್ರೂ ಈ ಯುವ ಜನಾಂಗ ಸಮಸ್ಯೆಯನ್ನ, ಹೌದು ಸಮಸ್ಯೆಯನ್ನ ಗುರುತಿಸುವಂಥದ್ದು ಸರಿ, ಆದ್ರೆ ಆ ಸಮಸ್ಯೆಗೆ ಒಂದು ಕನ್ಸ್ಟ್ರಕ್ಟಿವ್ ಸೊಲ್ಯೂಷನ್ಸ್ ಕೂಡ ಕೊಡಬಹುದಾ ನಾವು ಅನ್ನೋದ್ರು ಕೂಡ ನಮ್ಮ ಯುವಕರು ಯೋಚನೆಯನ್ನ ಮಾಡಬೇಕು. ಅದಾಗಬೇಕು ಅಂತಂದ್ರೆ ಒಂದು ಯುವಕರಲ್ಲೂ ಕೂಡ ಇಚ್ಛಾಶಕ್ತಿ ಬರಬೇಕು. ಬಟ್ ನಾನು ಈ ವಿಚಾರದಲ್ಲಿ ಒಂದು ಗಮನ ಸೆಳೆಯಲಿಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೆ ತಕ್ಕಂತ ವೇದಿಕೆಗಳು ಕೂಡ ಎಲ್ಲೋ ನಮ್ಮಲ್ಲಿ ಕೊರತೆನಾ ಅಂತ ನನ್ನ ಭಾವನೆ. ಉದಾಹರಣೆಗೆ, ಒಂದು ಓದ್ತಾ ಇರುವಂತ ಯುವಕರು, ನಾನು ಸಮಾಜದಲ್ಲಿ ನಾನು ಭಾಗವಹಿಸಬೇಕು, ಸಮಾಜದ ಕಾರ್ಯಗಳಲ್ಲಿರಬಹುದು ಅಥವಾ ಒಂದು ಗವರ್ನೆನ್ಸ್ ನ ಭಾಗವಹಿಸಬೇಕು ಅಂತಂದ್ರೆ ಇರ್ತಕ್ಕಂಥ ಅವಕಾಶಗಳು ಎಲ್ಲಿದಾವೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ. ಸ್ಕೂಲಲ್ಲಿ, ಶಾಲೆಯಲ್ಲಿ ಕಲಿತಾ ಇರೋ ಮಕ್ಕಳಿಗೆ NSS, NCC ಒಂದು ವೇದಿಕೆ ಅಷ್ಟೇ. ಆದ್ರೆ ಅದಕ್ಕೆ ಹೊರತಾಗಿಯೂ ಕೂಡ ಹೆಚ್ಚು ವೇದಿಕೆಗಳನ್ನ ಕಲ್ಪಿಸ್ಕೊಡ್ತಾ ಇದೀವ ಅನ್ನೋದನ್ನ ಈ ಒಂದು ನಿಟ್ಟಿನಲ್ಲಿ ನಾವು ಒಂದ್ಸತಿ ಯೋಚನೆಯನ್ನ ಮಾಡಬೇಕಾಗಿದೆ, ಆಲೋಚನೆಯನ್ನ ಮಾಡಬೇಕಾಗಿದೆ. ಇದು ಯಾಕೆ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, 2017ರಲ್ಲಿ ಒಂದು ಇಂಡಿಯಾ ಯೂತ್ ಡೆವಲಪ್ಮೆಂಟ್ ರಿಪೋರ್ಟ್ ಈ ಅಂಕಿಅಂಶಗಳನ್ನ ನಮಗೆ ಕೊಟ್ಟಿದೆ. ಅದು ಕೆಲವು ವಿಚಾರಗಳು ಪಾಸಿಟಿವ್ ಆದ್ರೆ ಕೆಲವು ವಿಚಾರಗಳು ನಿಜವಾಗಿಯೂ ಕೂಡ ನಮ್ಮನ್ನ ಆತಂಕಕ್ಕೆ ದೂಡುತ್ತೆ. ಏನದು? ಒಂದು ಅದ್ರಲ್ಲಿ ಹೇಳುತ್ತೆ, ರಾಜಕೀಯ ಭಾಗಿತ್ವದ ಸೂಚಿ ಅಂದ್ರೆ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಇಂಡೆಕ್ಸ್ ನಮ್ಮ ದೇಶದ ಯುವಕರನ್ನ ನಾವು ನೋಡಿದಾಗ ಇಟ್ ಇಸ್ ಓನ್ಲಿ 0.4 ಅನ್ನುವಂಥದ್ದು. ಅದೇ ರೀತಿ ಪೌರ ಸಕ್ರಿಯತೆ ಸೂಚಿ ಸಿವಿಕ್ ಎಂಗೇಜ್ಮೆಂಟ್ ಇಂಡೆಕ್ಸ್ ಅಂತ ಬಂದಾಗ 0.1 ಅಂತ ಸಿವಿಕ್ ಎಂಗೇಜ್ಮೆಂಟ್ ಅಲ್ಲೆಲ್ಲ ಅವ್ರು ತೋರಿಸ್ತಾ ಇರುವಂತದ್ದು. ಜೊತೆಗೆ ಉದ್ಯೋಗ ಸೂಚಿ, ಆರೋಗ್ಯ ಸೂಚಿ, ಶಿಕ್ಷಣ ಸೂಚಿಗಳೆಲ್ಲವೂ ಸುಮಾರು ಆಸುಪಾಸು 0.5 ಅಲ್ಲಿದ್ರೆ, ಯುವ ಸಾಮಾಜಿಕ ಸಮಗ್ರತೆ ಮತ್ತು ಸೇರ್ಪಡೆ ಸೂಚಿ ಉತ್ತಮವಾಗಿ ಅದು ಇದೆ ಅಂತ 0.7 ಅಲ್ಲಿ ಇದೆ ಅಂತ ಅದು ತನ್ನ ಅಂಕಿಅಂಶಗಳು ಹೇಳುತ್ತೆ. ಇದರ ಅರ್ಥ ಏನು? ಎಲ್ಲೋ ಒಂದ್ ಕಡೆ ಭಾರತವನ್ನು ನಾವು ಮತ್ತೆ ಸಂಭ್ರಮಿಸ್ತೀವಿ, ನಾವು ಯುವಕರ ದೇಶ, 60ರಿಂದ 65% ಜನ ನಮ್ಮ ಯುವಕರ ಒಂದು ವರ್ಗವನ್ನೇ ಹೊಂದಿದೆ ಅಂತ. ಆದ್ರೆ ಇಂತಹ ಯುವ ದೇಶದ ಯುವಕರು ಒಂದು ಧನಾತ್ಮಕವಾಗಿ ತಮ್ಮ ಶಕ್ತಿಯನ್ನ ಚಾನಲೈಸ್ ಮಾಡದೆ ಹೋದ್ರೆ ಈ ದೇಶದ ಒಂದು ಸಮಗ್ರತೆಗೆ ಅಥವಾ ಮುಂದಿನ ಒಂದು ಅಭಿವೃದ್ಧಿಗೆ ಅದು ಅಷ್ಟು ಪೂರಕವಾಗಿ ಆಗೋದಿಲ್ಲ ಅನ್ನೋವಂಥದ್ದು ಆತಂಕ. ಅದಕ್ಕೆ ಸೂಚಿಗಳು ಕೂಡ ಹೇಳ್ತವೆ. ಅಂದ್ರೆ ಅವರು ಈ ದೇಶದ ಎಲ್ಲಾ ಸೌಲಭ್ಯಗಳನ್ನ ಬಳಸ್ಕೊತಾ ಇದ್ದಾರೆ ನಿಜ, ಅವರ ಉದ್ಯೋಗ, ಶಿಕ್ಷಣ ಇತ್ಯಾದಿಗಳೆಲ್ಲ ಚೆನ್ನಾಗಿ ಆಗ್ತಾ ಇದ್ರು ಎಲ್ಲೋ ಒಂದ್ ಕಡೆ ಅವರ ಭಾಗವಹಿಸುವಿಕೆ ಈ ಒಂದು ಪೊಲಿಟಿಕಲಿ ಇರ್ಬೋದು, ಸಿವಿಕ್ ಎಂಗೇಜ್ಮೆಂಟ್ ಇರ್ಬೋದು, ಉತ್ತಮವಾಗಿ ಬೇಕಾಗಿದೆ ಅನ್ನೋದನ್ನ ಈ ಅಂಕಿಅಂಶಗಳು ಹೇಳ್ತವೆ. ಇದು ಇನ್ನೊಂದು ಕಾರಣ. ನಾವು ಹೇಗೆ ಡೆಮಾಕ್ರಸಿಯಲ್ಲಿ ಯುವಕರ ಭಾಗವಹಿಸುವಿಕೆ ಬಹಳ ಮುಖ್ಯ ಆಗುತ್ತೆ ಅನ್ನೋದನ್ನ ಈ ಸೂಚಿಗಳು ಕೂಡ ನಮಗೆ ತಿಳಿ ಹೇಳುತ್ತೆ. ಪ್ರಜಾಪ್ರಭುತ್ವ ಮತ್ತು ಯುವಕರ ಒಂದು ಎರಡು ಸಮ್ಮಿಲನದಿಂದ ಹೇಗೆ ನಾವು ಒಂದು ಸಮಾಜದ ಒಂದು ರಾಷ್ಟ್ರೀಯವನ್ನು ಅಭಿವೃದ್ಧಿ ಮಾಡ್ಬೋದು ಅಂತ ನೀವು ಅರ್ಥಪೂರ್ಣವಾಗಿ ವಿವರಿಸಿದ್ರಿ. ಗ್ರಾಮ ಸಂಸ್ಥೆಯಲ್ಲಿ Y4G ಅಂದ್ರೆ ಯೂತ್ ಫಾರ್ ಗವರ್ನೆನ್ಸ್ ಅನ್ನೋ ಒಂದು ಕಾರ್ಯಕ್ರಮವನ್ನ ನಾನು ನೋಡಿದೆ. ಎಕ್ಸ್ಪೆಷಲಿ ಅದು ಮೈಸೂರಿನಲ್ಲಿ, ಆ ಹೆಸರೇ ಇದೆ, ಯೂತ್ ಫಾರ್ ಗವರ್ನೆನ್ಸ್ ಫೆಲೋಶಿಪ್ ಮೈಸೂರು ಅಂತೇಳಿ. ಸರ್, ಈ ಕಾರ್ಯಕ್ರಮ ಯಾಕೆ ನಿಮ್ಗೆ ಆಲೋಚನೆ ಬಂತು? ಈ ಕಾರ್ಯಕ್ರಮ ಯಾಕೆ ಮೈಸೂರಲ್ಲೇ ಮಾಡ್ಬೇಕು ಅಂತ ನಿಮ್ಗೊಂದು ಯೋಚನೆ ಬಂತು? ಇದರಿಂದ ಯುವಕರಿಗೆ ಏನಾದ್ರು ಹೇಗೆ ಅದು ಅವರ ಒಂದು ಮನೋಭಾವನ ಚೇಂಜ್ ಮಾಡುತ್ತೆ? ನೀವೊಂದು ಅದ್ರ ಬಗ್ಗೆ ಹೇಳಿದ್ರೆ ಮುಂದಿನ ಯುವಕರು ಏನಿದೆ ಅನ್ನೋದಕ್ಕಾದ್ರೂ ಆ ಒಂದು ಕಾರ್ಯಕ್ರಮವನ್ನು ನಮ್ಮ ಒಂದು
ಗ್ರಾಮ ಸಂಸ್ಥೆ ವೆಬ್ಸೈಟ್ ಅಲ್ಲಿ ಇರುವಂತಹ Y4G ನೋಡ್ಬೋದು ಸರ್. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ? ಧನ್ಯವಾದ ಗೋಪಾಲ, ಪ್ರಶ್ನೆಯನ್ನ ಕೇಳೋದಕ್ಕೆ. ಯಾಕೆಂತಂದ್ರೆ ನಾನು ಮಾತಾಡ್ತಾ ಹೇಳ್ತಾ ಇದ್ದೆ, ಯುವಕರು ಪಾರ್ಟ್ ಆಫ್ ದ ಪ್ರಾಬ್ಲಮ್ಗಿಂತ ಪಾರ್ಟ್ ಆಫ್ ದ ಸೊಲ್ಯೂಷನ್ ಗೆ ಬರಬೇಕು ಅನ್ನೋಂಥ ಆ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು ಅಂತ. ಅದರ ಒಂದು ಜವಾಬ್ದಾರಿ ಆಳುವ ಸರ್ಕಾರಗಳು ಮತ್ತು ನಮ್ಮಂತ ನಾಗರಿಕ ಸೇವಾ ಸಂಸ್ಥೆಗಳ ಮೇಲೂ ಕೂಡ ಇದಾವೆ. ಸೊ ಹೇಗೆ ನಾನು ಅದನ್ನು ಮಾತಾಡ್ತಾ ಇದ್ದೆ, ವೇದಿಕೆ ಕೂಡ ಇಲ್ಲ ಆ ಯುವಕರುಗಳಿಗೆ ಅದನ್ನ ಭಾಗವಹಿಸೋದಕ್ಕೆ. ಅದನ್ನ ತಮ್ಮ ಏನು ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಇರ್ಬೋದು, ಸಿವಿಕ್ ಪಾರ್ಟಿಸಿಪೇಷನ್ ಇರ್ಬೋದು, ಡೆವಲಪ್ಮೆಂಟಲ್ ಪಾರ್ಟಿಸಿಪೇಷನ್ ಇರ್ಬೋದು, ಬೇರೆ ಬೇರೆ ವೇದಿಕೆಗಳನ್ನು ನಾವು ಕಲ್ಪಿಸ್ಕೊಡ್ಬೇಕಾಗತ್ತೆ ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಇದೊಂದು ಸಣ್ಣ ಪ್ರಯತ್ನ. ನಾನು ನಮ್ಮ ಯೋಜನೆ ಅಂತ ಹೇಳ್ದೇನೆ, ಇದು ಒಂದು ಉದಾಹರಣೆ ಆಗಿಟ್ಕೊಂಡು ಎಲ್ಲರೂ ಅದನ್ನ ಕೇಳಿಸ್ಕೊಳ್ಳಿ ಅಂತ ಭಾವಿಸ್ತೇನೆ. ಯಾಕಂತಂದ್ರೆ ಇಂತಹ ಯೋಜನೆಗಳು, ಇಂತಹ ಒಂದು ಇನಿಷಿಯೇಟಿವ್ಸ್ ಬೇರೆ ಬೇರೆ ಕಡೆ ಕೂಡ ಆಗದಾಗ ಮಾತ್ರ ನಮ್ಮ ಯುವಕರ ಏನು ಇವತ್ತೊಂದು ಎನರ್ಜಿ ಇದೆ ಅದನ್ನ ಪಾಸಿಟಿವ್ ಎನರ್ಜಿ ಆಗಿ, ಅದು ಪಾಸಿಟಿವ್ ಆಗಿ ಚಾನಲೈಸ್ ಮಾಡೋದಕ್ಕೆ ಒಂದು ಇಂತಹ ಉಪಕ್ರಮಗಳು ಆಗ್ಬೇಕಾಗುತ್ತೆ ಅನ್ನೋದು ಒಂದು ಉದ್ದೇಶನ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈ ಯೋಜನೆ ನಾವು ಹುಟ್ಟದ್ದು ನಮ್ಮ ಬೆಂಬಲ ಸಂಸ್ಥೆಯ ಒಂದು ಜೊತೆಗಾರಿಕೆಯಲ್ಲಿ ಗ್ರಾಮ ಹುಟ್ಟಿದಂಥದ್ದು. ಹೇಗೆ ಯುವಕರನ್ನ ಒಂದು ಸ್ಥಳೀಯ ಸರ್ಕಾರದ ಜೊತೆ ಧನಾತ್ಮಕವಾಗಿ, ಪಾಸಿಟಿವ್ ಆಗಿ ಜೋಡಿಸಬಹುದು. ನಾನು ಆಗ್ಲೇ ಹೇಳಿದಾಗೆ ಪಾರ್ಟ್ ಆಫ್ ದ ಪ್ರಾಬ್ಲಮ್ಗಿಂತ ಅವ್ರನ್ನ ಪಾರ್ಟ್ ಆಫ್ ದ ಸೊಲ್ಯೂಷನ್ಗೆ ಹೇಗೆ ತರಬಹುದು ಅನ್ನೋಂಥದ್ದು. ಬಹಳ ಸರಳವಾಗಿ ಹೇಳೋದಾದ್ರೆ, ಈ ಒಂದು ಯೂತ್ ಫಾರ್ ಗವರ್ನೆನ್ಸ್ ನಾವೇನ್ ಮಾಡ್ತಾ ಇದ್ದೀವಿ, ಇಲ್ಲಿ ಒಂದು ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ಗಳಲ್ಲಿ ಕಲಿತಾ ಇರ್ತಕ್ಕಂಥ ಯುವಕರನ್ನ ನಾವು ಆಯ್ಕೆ ಮಾಡಿಕೊಂಡು ಅವ್ರಿಗೆ ವಿಶೇಷವಾದಂತಹ ತರಬೇತಿಗಳನ್ನ ಕೊಟ್ಟು ಈ ಫೆಲೋಶಿಪ್ ನಲ್ಲಿ ಸ್ಥಳೀಯ ಒಂದು ಸರ್ಕಾರ ಜೊತೆ, ಅಂದ್ರೆ ಕಾರ್ಪೊರೇಷನ್ ಜೊತೆ ನಾವು ಕೆಲಸ ಮಾಡ್ತಾ ಅಲ್ಲಿಯ ಸಮಸ್ಯೆಗಳನ್ನ ಕಾರ್ಪೊರೇಷನ್ ಅಧಿಕಾರಿಗಳಿಂದನೇ ಅದನ್ನ ತೆಗೆದುಕೊಂಡು ಆ ಸಮಸ್ಯೆಗಳ ಬಗ್ಗೆ ಈ ಯುವಕರೆಲ್ಲರೂ ಸೇರಿ ಒಂದು ಸಂಶೋಧನಾ ಆಯಾಮದಲ್ಲಿ, ನಾವೇನು ಎವಿಡೆನ್ಸ್ ಬೇಸ್ಡ್ ಸೊಲ್ಯೂಷನ್ ಅಂತ ನಾವೇನು ಕರಿತೀವಿ, ಆ ಎವಿಡೆನ್ಸ್ ಅನ್ನ ತಮ್ಮ ಸಂಶೋಧನೆಗಳಿಂದನೋ ಅಥವಾ ಕನ್ಸಲ್ಟೇಷನ್ಸ್ ಗಳಿಂದನೋ ತೆಗೆದುಕೊಂಡು ಒಂದು ಸೊಲ್ಯೂಷನ್ ಪೇಪರ್ ಅನ್ನ ಸ್ಥಳೀಯ ಕಾರ್ಪೊರೇಷನ್ಗೆ ಕೊಡೋ ಹಾಗೆ ಮಾಡುವಂಥದ್ದು ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ದೇಶ. ಈ ಪ್ರಯತ್ನ ಪಡ್ತಾ ಇರೋದು ನಾವೇನಪ್ಪಾ ಅಂತಂದ್ರೆ, ಹೇಗೆ ಯುವಕರ ಒಂದು ಐಡಿಯಾಗಳಿದಾವೆ, ಇವತ್ತಿನ ಅವರ ನ್ಯೂ ಎನರ್ಜಿ ಇದೆ, ನ್ಯೂ ಥಿಂಕಿಂಗ್ ಇದೆ, ಅದನ್ನ ಹೇಗೆ ನಾವು ಪಾಸಿಟಿವ್ ಆಗಿ ಚಾನಲೈಸ್ ಮಾಡಿ ಸ್ಥಳೀಯ ಸರ್ಕಾರದ ಜೊತೆ ಜೋಡಿಸಿ ಒಂದು ಸೊಲ್ಯೂಷನ್ ಅನ್ನ ನಾವು ತರಬಹುದು ಅಂತಂದು. ಇದರಲ್ಲಿ ಒಂದು ಸ್ಥಳೀಯ ನಗರ ಅಭಿವೃದ್ಧಿಗೂ ಕೂಡ ಒಂದು ಬೇಕಾದಂತ ಮಾಹಿತಿಗಳು ಅಥವಾ ಒಂದು ಸೊಲ್ಯೂಷನ್ಗಳು ಸಿಕ್ತು. ಬಹಳ ಮುಖ್ಯವಾಗಿ ಯುವಕರಿಗೆ ಇಂಥದ್ದೆಲ್ಲವನ್ನೂ ನಾನು ಮಾಡಬಹುದು. ನಾನು ಬರೀ ಆನ್ಲೈನ್ ಆಕ್ಟಿವಿಸಮ್ ಮಾತ್ರ ಮಾಡೋದು ಬೇಕಾಗಿಲ್ಲ, ಅಥವಾ ನಾನು ಬರೀ ಪ್ರಾಬ್ಲಮ್ ಅನ್ನ ಯಾವ್ದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚೋದಷ್ಟೇ ನನ್ನ ಒಂದು ಜವಾಬ್ದಾರಿ ಅಲ್ಲ, ಅಲ್ಲಿಗೆ ನನ್ನ ಕರ್ತವ್ಯ ಮುಗಿದೋಗ್ಲಿಲ್ಲ. ಬದಲಿಗೆ ನಾನು ಸ್ಥಳೀಯ ಸರ್ಕಾರಗಳಿರ್ಬೋದು, ಸ್ಥಳೀಯ ಸಂಸ್ಥೆಗಳಿರ್ಬೋದು, ಅದ್ರ ಜೊತೆಗೆ ಒಡನಾಟನ ಇಟ್ಕೊಂಡು, ಒಂದು ನಾಗರಿಕ ಸೇವಾ ಸಂಸ್ಥೆ ಇರ್ಬೋದು, ಸರ್ಕಾರದ ಸೇವೆಗಳಿರ್ಬೋದು, ಅಲ್ಲಿ ನಾನು ಒಡನಾಟಗಳನ್ನ ಇಟ್ಕೊಂಡು ನಾನು ಸಮಸ್ಯೆನ ಪರಿಹಾರ ಭಾಗವಾಗಿ ಕೂಡ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಡೋದಕ್ಕೆ ಮತ್ತು ಅವ್ರಿಗೆ ಸಾಮಾಜಿಕ ಜವಾಬ್ದಾರಿಗಳನ್ನ ಹೆಚ್ಚು ಮಾಡ್ಲಿಕ್ಕೆ ಇಂತಹ ಉಪಕ್ರಮಗಳನ್ನ ನಾವು ಮಾಡ್ಬೇಕಾಗತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನ ಈ Y4G ಅಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ಒಂದು Y4G ಏನ್ ಹೇಳಿದಿರಾ, ಈ ಒಂದು Y4G ಅಲ್ಲಿ ಇರುವಂತಹ ಫೆಲೋಗಳು ಸ್ಥಳೀಯ ಸರ್ಕಾರಗಳ ಜೊತೆಗೂಡಿ ಮತ್ತೆ ಅವರ ಒಂದು ನೈಜ ಅನುಭವದ ಮೂಲಕ ಅವರಿಗೆ ಸಮಸ್ಯೆಗಳನ್ನ, ಅಲ್ಲಿ ಸ್ಥಳೀಯರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಒಂದು ಅಭಿವೃದ್ಧಿ ಮಾಡ್ಲಿಕ್ಕೆ ನಾವು ಏನ್ ಮಾಡ್ಬೋದು ಅನ್ನೋದನ್ನ ಈ ಒಂದು Y4G ಇರುವಂತಹ ಫೆಲೋಗಳಿಗೆ ನೈಜ ಅನುಭವನ ಕೊಡ್ಲಿಕ್ಕೆ ಯೂತ್ ಫಾರ್ ಗವರ್ನೆನ್ಸ್ ಅನ್ನೋ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಸರ್. ವೀಕ್ಷಕರೇ, ಈ ಒಂದು Y4G ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ www.gram.org.ಗೆ ಭೇಟಿ ನೀಡಿ Y4G ಅನ್ನೋ ಒಂದು ಪೇಜ್ ಓಪನ್ ಮಾಡಿದ್ರೆ ನಿಮ್ಗೆ 2022ರಿಂದ ಇಲ್ಲಿಯ ತನಕ ಏನೆಲ್ಲ ಆಕ್ಟಿವಿಟೀಸ್ ಗಳು ಮಾಡಿದ್ದಾರೆ ಅನ್ನೋದನ್ನ ನೀವು ಅದ್ರಲ್ಲಿ ಹೋದ್ರೆ ಇನ್ ಡೀಟೇಲ್ಸ್ ಆಗಿ ತಿಳ್ಕೊಳ್ಬೋದು. ಮುಂದಿನ ಪ್ರಶ್ನೆ ಸರ್, ಒಂದು ರಾಷ್ಟ್ರದ ಅಭಿವೃದ್ಧಿ ಆಗ್ಬೇಕು ಅಂತ ಅಂದ್ರೆ ಯುವ ಜನತೆ ಈ ಆನ್ಲೈನ್ ನಿಂದ ಆಫ್ಲೈನ್ ಫೀಲ್ಡ್ಗೆ ಹೇಗೆ ಅವರನ್ನ ಬದಲಾವಣೆ ಮಾಡಬಹುದು, ಅವರನ್ನು ಹೇಗೆ ತೊಡಗಿಸ್ಕೊಳ್ಬಹುದು, ಇದರ ಬಗ್ಗೆ ನಿಮ್ಮ ಒಂದು ಯೋಚನೆಗಳಾಗಿರ್ಬೋದು, ಸಲಹೆಗಳಾಗ್ಲಿ ಏನ್? ಇದನ್ನ ನಾನು ಆನ್ಲೈನ್ ನಿಂದ ಆಫ್ಲೈನ್ ಅನ್ನೋದ್ರ ಬದಲು ಆನ್ಲೈನ್ ಆಕ್ಟಿವಿಸಮ್ ಟು ಆನ್ ಫೀಲ್ಡ್ ಆಕ್ಷನ್ ಅಂತ ಕರೀಲಿಕ್ಕೆ ಇಚ್ಛೆ ಪಡ್ತೇನೆ. ಆನ್ಲೈನ್ ಅಲ್ಲಿ ಬರೀ ಆಕ್ಟಿವಿಸಮ್ ಮಾಡಿ ಕೂತ್ಕೊಳ್ಳೋದ್ರ ಬದಲು ನಾವು ಆನ್ ಫೀಲ್ಡ್ ಅಲ್ಲಿ ಏನು ಬದಲಾವಣೆಯನ್ನ ತೋರಿಸಬಹುದು ಅಂತ ಈ ಒಂದು ವಿಚಾರ ಬಂದಾಗ
ನಮ್ಮ ಏನು ಶಿಕ್ಷಣ ಸಂಸ್ಥೆಗಳು ಮತ್ತು ನಾಗರಿಕ ಸೇವಾ ಸಂಸ್ಥೆಗಳ ಪಾತ್ರ ಬಹಳ ದೊಡ್ಡದು ಅಂತ ಅನ್ಸುತ್ತೆ ನನಗೆ. ಅವೆರಡೂ ಸೇರಿ ಜೊತೆಗೂಡಿ ಕೆಲಸ ಮಾಡಿದ್ರೆ ಇದಕ್ಕೊಂದು ಪರಿಹಾರವನ್ನ ಕಂಡುಕೊಳ್ಬಹುದು, ಆನ್ಲೈನ್ ಆಕ್ಟಿವಿಸಮ್ನ ಆನ್ ಫೀಲ್ಡ್ ಆಕ್ಷನ್ಗೆ ತರೋದಕ್ಕೆ ಅಂತ. ನಾವು ಈಗಾಗಲೇ ಮಾತಾಡ್ತಾ ಇರೋದಂಗೆ Y4G ಅಂತಹ ಒಂದು ಕಾರ್ಯಕ್ರಮ. ಬೇಸಿಕಲಿ ನಾವಿಲ್ಲಿ ಅಕಾಡೆಮಿಯ ಜೊತೆ ಕೆಲಸ ಮಾಡ್ತಾ ಇದ್ದೀವಿ, ನಾವು NGO ಆಗಿ ಅಥವಾ ಒಂದು ಸೋಷಿಯಲ್ ಆರ್ಗನೈಸೇಷನ್ ಆಗಿ ಕೈ ಜೋಡಿಸಿದೀವಿ, ಒಂದು ವೇದಿಕೆಯನ್ನ ಸೃಷ್ಟಿ ಮಾಡ್ತಾ ಇದ್ದೀವಿ. ಅದೇ ತರ ಇವತ್ತು ಇಂಟರ್ನ್ಶಿಪ್ ಮತ್ತೆ ಪ್ರಾಜೆಕ್ಟ್ ವರ್ಕ್ಸ್ ಅಂತ ಎಲ್ಲಾ ಒಂದು ಸಂಸ್ಥೆಗಳಲ್ಲೂ ಅಥವಾ ಅಕಾಡೆಮಿಕ್ ಕೋರ್ಸ್ಗಳಲ್ಲೂ ಕೂಡ ಮಾಡಲೇಬೇಕಾಗ್ತಾ ಇದೆ. ಎಸ್ಪೆಷಲಿ ನ್ಯೂ ಎಜುಕೇಶನ್ ಪಾಲಿಸಿ ಬಂದ ಮೇಲೆ ಹೆಚ್ಚು ಹೆಚ್ಚು ಪ್ರಾಕ್ಟಿಕಲ್ ಎಕ್ಸ್ಪೋಜರ್ಸ್ಗಳು ಯುವಕರಿಗೆ ಸಿಗಬೇಕು, ವಿದ್ಯಾರ್ಥಿಗಳಿಗೆ ಸಿಗಬೇಕು ಅನ್ನುವಂಥದ್ದು ಆ ಶಿಕ್ಷಣ ನೀತಿಯ ಒಟ್ಟು ಸಾರ. ಅದರ ಹಿನ್ನೆಲೆಯಲ್ಲೂ ನಾವು ಗಮನಿಸಿದಾಗ ಸೊ ಈ ಒಂದು ಇಂಟರ್ನ್ಶಿಪ್ಗಳಿದೆ ಮತ್ತೆ ಪ್ರಾಜೆಕ್ಟ್ಸ್ಗಳಿದ್ದೇನೆ, ಅದನ್ನ ಒಂದು ಸಮಾಜಕ್ಕೆ ಏನು ಉಪಯೋಗ ಆಗುತ್ತೆ, ಇವತ್ತು ನೈಜ ಸಮಸ್ಯೆಗಳ ಆಧಾರಗಳನ್ನ ಇಟ್ಕೊಂಡು ಅಕಾಡೆಮಿಯಾದ ಒಂದು ಅಕಾಡೆಮಿಕ್ ಪ್ರೊಫೆಸರ್ಸ್ಗಳಾಗ್ಬೋದು, ಅಲ್ಲಿಯ ಫ್ಯಾಕಲ್ಟಿಗಳಾಗ್ಬೋದು, ಒಂದು ಸ್ಥಳೀಯ ಸರ್ಕಾರದ ಜೊತೆ ಸೇರಿನೋ ಅಥವಾ ಸ್ಥಳೀಯ ಸ್ವಯಂ ಸೇವಾ ಸಂಸ್ಥೆಗಳ ಜೊತೆನೂ ಸೇರಿನೋ ಒಂದು ಅಪ್ಲೈಡ್ ರಿಸರ್ಚ್ಗಳಾಗಿ ಅದನ್ನ ಮಾಡೋದ್ರ ಮುಖಾಂತರ, ಸಣ್ಣ ಸಣ್ಣ ಸೋಷಿಯಲ್ ಪ್ರಾಜೆಕ್ಟ್ಸ್ಗಳನ್ನ ಮಾಡೋದ್ರ ಮುಖಾಂತರ, ನಾನೀಗಾಗಲೇ ಹೇಳಿದೆ ಸರಳವಾಗಿ ಅದು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ಒಂದು ಸೊಲ್ಯೂಷನ್ ಅನ್ನ ಒಂದು ಕೊಡುವಂಥದ್ದು ಇರ್ಬೋದು. ಅದ್ರ ಜೊತೆಗೆ ಕೆಲವು ಉದಾಹರಣೆಗೆ ಎಲ್ಲೋ ಒಂದು ನಮ್ಮ ಶಾಲೆಗಳಲ್ಲಿ ಶಿಕ್ಷಣದ ಕಲಿಕಾ ಮಟ್ಟ ಉತ್ತಮವಾಗಿ ಇಲ್ಲ ಅಂತ ಅಂದ್ರೆ, ಇನ್ನೊಂಚೂರು ಉತ್ತಮ ಆಗ್ಬೇಕು ಅಂತ ಆದ್ರೆ ಯುವಕರನ್ನ ನಾವು ಹೇಗೆ ಒಂದು 3 ತಿಂಗಳದ ಅಥವಾ 6 ತಿಂಗಳ ಒಂದು ರಿಮಿಡಿಯಲ್ ಟೀಚಿಂಗ್ಗೆ ಅಥವಾ ಸಪ್ಲಿಮೆಂಟರಿ ಟೀಚಿಂಗ್ಗೆ ಹೇಗೆ ಬಳಸ್ಕೊಳ್ಬಹುದು, ಅವರು ಕಲಿಕಾ ಕೇಂದ್ರಗಳನ್ನ ನಡೆಸುವಂಥದ್ದು ಇರ್ಬೋದು. ಮತ್ತು ಪರಿಸರದ ವಿಚಾರಗಳು ಬಂದಾಗ ಸಾಕಷ್ಟು ಸಂದರ್ಭದಲ್ಲಿ ಸುಮಾರಷ್ಟು ಆ ಥರ ಪ್ರಕ್ರಿಯೆಗಳನ್ನ, ವನ ಮಹೋತ್ಸವಗಳನ್ನ ಆಚರಣೆ ಮಾಡುವಂಥದ್ದು ಇರ್ಬೋದು, ಅಥವಾ ಒಂದು ಗಿಡಗಳನ್ನ ಸಂರಕ್ಷಣೆ ಮಾಡುವಂಥದ್ದು ಇರ್ಬೋದು. ಕ್ಲೀನ್ ಸಿಟಿ ಡ್ರೈವ್ ಅಲ್ಲಿ ಅವರನ್ನ ವಾರ್ಡನ್ಗಳಾಗಿ ನೇಮಿಸುವಂತಹ ಒಂದು ಚಿಂತನೆಗಳಿರ್ಬೋದು. ಹೀಗೆ ಹಲವು ರೀತಿಗಳಲ್ಲಿ ಒಂದು ಅಪ್ಲೈಡ್ ರಿಸರ್ಚ್ ಅಥವಾ ಆಕ್ಷನ್, ಇಂಟರ್ನ್ಶಿಪ್ ಮತ್ತು ಅವ್ರ ಪ್ರಾಜೆಕ್ಟ್ ವರ್ಕ್ಗಳನ್ನ ಇನ್ನೊಂಚೂರು ನಾವು ಅದರ ಒಂದು ಆಯಾಮವನ್ನ ಬದಲೇ ಮಾಡಿ ನೇರ ಸಮಾಜಕ್ಕೆ ಉಪಯೋಗ ಆಗೋಂಥ ಒಂದು ಕ್ರಿಯೆಯಲ್ಲಿ ಅವ್ರನ್ನ ಭಾಗವಹಿಸೋಣ ಅನ್ನುವಂಥದ್ದು ಮಾಡಿದ್ರೆ ಸಾಕಷ್ಟು ಸಂದರ್ಭದಲ್ಲಿ ನಾವು ಈ ದೇಶದ ಯುವಕ ಶಕ್ತಿಯನ್ನ ಆನ್ ಫೀಲ್ಡ್ ಆಕ್ಷನ್ಗೆ ಬಹಳ ಸುಲಭವಾಗಿ ತರೋದಕ್ಕೆ ಸಾಧ್ಯ ಇದೆ. ನೀವ್ ಹೇಳೋ ಪ್ರಕಾರ ಈಗ ಆನ್ಲೈನ್ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಮಸ್ಯೆಯನ್ನ ಜಾಗೃತಿಯನ್ನ ಮೂಡಿಸುವಂತದ್ದಾಗುತ್ತೆ. ಅದೇ ಆಫ್ಲೈನ್ ಬಂದು ಆನ್ ಫೀಲ್ಡ್ಗೆ ಇದ್ರೆ ರಕ್ತದಾನ ಶಿಬಿರ ಮಾಡೋದಾಗಿರ್ಬೋದು, ಬೀದಿ ನಾಟಕಗಳು ಮಾಡೋದಾಗಿರ್ಬೋದು, ಗಿಡ ನೆಡೋದಾಗಿರ್ಬೋದು, ಹೀಗೆ ಅವರ ಸ್ವಯಂ ಸೇವಕರಾಗಿ ಯುವಕರು ತಮ್ಮ ಸೇವೆಗಳನ್ನ ಮಾಡೋದ್ರ ಮೂಲಕ ಅಲ್ಲಿಯ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ. ಇದರಿಂದ ಒಂದು ರಾಷ್ಟ್ರದ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನ ನಿಮ್ಮ ಒಂದು ಸಲಹೆಗಳ ಮೂಲಕ ತಿಳ್ಕೊಬಹುದು ಸರ್. ಕೊನೆಯದಾಗಿ ಇಂದಿನ ಯುವ ಜನತೆಗೆ ಅಂದ್ರೆ ಡಿಜಿಟಲ್ ಯುಗದ ಯುವ ಜನತೆ ಅಂತಾನೆ ಹೇಳ್ಬೋದು. ಈ ಡಿಜಿಟಲ್ ಯುಗದ ಯುವ ಜನತೆಗೆ ಒಂದು ಸಮಾಜದ ಜೊತೆ ಸಕ್ರಿಯವಾಗಿ ತೊಡಗಿಸ್ಕೊಳ್ಳಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್? ನಿಮ್ಮ ಸಲಹೆಗಳೇನು ಅವರಿಗೆ? ಸರ್, ಇಂದಿನ ಯುವ ಜನತೆಗೆ ಈ ಒಂದು ಡಿಜಿಟಲ್ ಯುಗದ ಯುವ ಜನರು ಅಂತಾನೆ ಹೇಳ್ಬೋದು. ಅಂದ್ರೆ ಈಗ ಒಂದು ಈ ಡಿಜಿಟಲ್ ಯುಗದಲ್ಲಿ ಆಗ್ತಿರುವಂತಹ ಬದಲಾವಣೆಗಳೆಲ್ಲ ಮೂಲಕ ಸಮಾಜದ ಸತ್ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲಿಕ್ಕೆ ಯುವ ಜನರು ಹೇಗೆ ಹೋಗ್ಬೋದು ಅನ್ನೋದನ್ನ ನೀವು ನಮ್ಗೆ ಸಲಹೆಗಳನ್ನು ನೀಡಿದ್ರೆ ಉತ್ತಮ ಅಂತ ಅನ್ಸುತ್ತೆ ಜನರಲ್ಲಿ. ಸಲಹೆ ಅಂತ ನಾನು ಕೊಡಕ್ ಹೋಗೋದಿಲ್ಲ ಗೋಪಾಲ್, ಬಿಕಾಸ್ ದಟ್ ಇಸ್ ಅ ಮಚ್ ಹೇಟೆಡ್ ವರ್ಡ್ ಫಾರ್ ದ ಜನ್ಜಿ ಅಂತಾನೆ ಹೇಳ್ಬಹುದು. ಬಟ್ ನಾನು ಅದನ್ನ ಕಿವಿ ಮಾತು ಅಥವಾ ಒಂದು ಅನುಭವದ ಒಂದು ಮಾತು ಅಂತಾನು ಕೂಡ ಹೇಳ್ಬಹುದು. ಒಂದು, ನಾನು ಈಗಾಗಲೇ ಹೇಳಿದಾಗೆ ಒಂದು ವಿಮರ್ಶಾತ್ಮಕ ಚಿಂತನೆ, ಕ್ರಿಟಿಕಲ್ ಥಿಂಕಿಂಗ್ ಅನ್ನ ನಮ್ಮ ಯುವ ಜನರು ಹೆಚ್ಚು ಬೆಳೆಸ್ಕೊಂಡ್ರೆ ಒಳ್ಳೇದು. ಯಾವುದೇ ಒಂದು ವಿಚಾರವನ್ನ, ಯಾಕಂದ್ರೆ ಇವತ್ತು ಸೋ ಮಚ್ ಆಫ್ ಇನ್ಫಾರ್ಮೇಶನ್ ಅವೈಲಬಿಲಿಟಿ ಮತ್ತೆ ಫ್ಲಡ್ಡಿಂಗ್ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಇನ್ನೊಂದು ಬಹಳ ಮುಖ್ಯವಾದಂತ ವಿಚಾರ, ಸಾಮಾನ್ಯವಾಗಿ ನಾವು ಯುವಕರನ್ನ ಭವಿಷ್ಯ ಮಾತ್ರ ಅಂತ ಭಾವಿಸ್ತೀವಿ. ಆದ್ರೆ ಇಂದಿನ ಯುವಕರು ಭವಿಷ್ಯ ಮಾತ್ರ ಅಲ್ಲ, ಇಂದಿನ ಬದಲಾವಣೆಯ ಮತ್ತು ಅಭಿವೃದ್ಧಿಯ ವರ್ತಮಾನವೂ ಹೌದು ಅನ್ನೋದನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಯುವ ಜನತೆ ಈ ದೇಶದ ಭವಿಷ್ಯ ಅಲ್ಲ, ಇಂದಿನ ವರ್ತಮಾನ. ಎಂತಹ ಅದ್ಭುತವಾದ ಮಾತು. ಡಿಜಿಟಲ್ ವೇದಿಕೆಗಳ ಸಮ್ಮಿಲನದಿಂದ ಸಮಾಜದ ಕಲಾಕಲೆಯನ್ನ ಅರ್ಥ ಮಾಡಿಕೊಂಡು ನಮ್ಮ ಸಮಾಜವನ್ನು ಮುಂದಕ್ಕೆ ಒಯ್ಯಬಹುದು ಅನ್ನೋದನ್ನ ನಾವು ಸರಳವಾಗಿ ಮತ್ತು ಸ್ಪಷ್ಟವಾಗಿ ನಮಗೆ ತಿಳಿಸ್ಕೊಡ್ತಾರೆ. ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನು ನೀಡಿ ಈ ಒಂದು ಶ್ರೇಷ್ಠ ಚಿಂತನ ಪಾಡ್ಕಾಸ್ಟ್ನ 2ನೇ ಸಂಚಿಕೆಯನ್ನ ಪೂರೈಸಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು ಗೋಪಾಲ್. ಯುವಕರ ವಿಚಾರವನ್ನ ಮಾತನಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಕೂಡ ಹೌದು. ಅವ್ರನ್ನ
ಆಯಾಮಗಳಲ್ಲಿ ಅವ್ರನ್ನ ಭಾಗಿಯಾಗಿ ಮಾಡುವಂಥದ್ದು ಯಾವತ್ತೂ ಕೂಡ ನಮಗೆ ಖುಷಿ ಕೊಡುವಂತಹ ವಿಚಾರ. ಈ ಪಾಡ್ಕಾಸ್ಟ್ ನಲ್ಲಿ ಕೆಲವೊಂದು ಅಂತಹ ಚಿಂತನೆಗಳನ್ನ, ವಿಷಯಗಳನ್ನ ವ್ಯಕ್ತಪಡಿಸ್ಕೊಳ್ಳೋದಕ್ಕೆ ನಿಮಗೂ ಕೂಡ ಅವಕಾಶ ಆಯಿತು. ಧನ್ಯವಾದಗಳು.